ಬಿಜೆಪಿ ಕಚೇರಿಯಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಅಥವಾ ಮಹಿಳಾ ಮೀಸಲಾತಿಯನ್ನ ಅಂಗೀಕರಿಸಿದ ಮೋದಿ ನೇತೃತ್ವದ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ಸಾಧನೆಯನ್ನ ಸಂಭ್ರಮಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಓಂಶಕ್ತಿ ಚಲಪತಿ ಮಾತನಾಡಿ, ಮಹಿಳೆಯರ ಸಬಲೀಕರಣದ ಮೇಲೆ ಕೇಂದ್ರೀಕರಿಸಿದ ಈ ನಿರ್ಧಾರಗಳು ಭಾರತದ ಭೂದೃಶ್ಯ ಮತ್ತು ಹಣೆಬರಹದಲ್ಲಿ ಬದಲಾವಣೆಗೆ ಕಾರಣವಾಗುತ್ತವೆ ಅಂತ ಹೇಳಿದರು. ಲೋಕಸಭೆ, ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿ ವಿಧಾನಸಭೆಯಲ್ಲಿ ಒಟ್ಟು ಸ್ಥಾನಗಳಲ್ಲಿ 3/1 ಭಾಗವನ್ನ ಮಹಿಳೆಯರಿಗೆ ಮೀಸಲಿಡುವ ಸಂವಿಧಾನ ಮಸೂದೆ 2023 ಸಂಸತ್ತು ಅಂಗೀಕರಿಸಿತು. ಪ್ರಪಂಚದ ಯಾವುದೇ ಭಾಗದಲ್ಲೂ ಮಹಿಳೆಯರಿಗೆ ಎಲ್ಲೂ ಸಿಗದ ಪ್ರಾತಿನಿಧ್ಯ ಭಾರತದಲ್ಲಿ ದೊರೆತಿದೆ. ಬರೀ ಬಾಯಿ ಮಾತಿನಲ್ಲದೆ ಕಾರ್ಯರೂಪಕ್ಕೆ ತಂದ ಕೀರ್ತಿ ನಮ್ಮ ಪಕ್ಷದ್ದಾಗಿದೆ. ಎಲ್ಲ ರಂಗಗಳಲ್ಲಿಯೂ ಮಹಿಳೆಯರಿಗೆ 33% ಮೀಸಲಾತಿ ಸಂಪೂರ್ಣ ಜಾರಿ ಎಂದರು. ಮಹಿಳಾ ಮುಖಂಡರಾದ ಆರಿದ್ರ ಮಂಜುನಾಥ್ ಗೌಡ ಮಾತನಾಡಿ, ಈ ಮಸೂದೆಯನ್ನು ಅಂಗೀಕರಿಸಲು ಸರ್ಕಾರವು ದಶಕಗಳಷ್ಟು ಹಳೆಯದಾದ ಅಡೆತಡೆಗಳನ್ನು ನಿವಾರಿಸಬೇಕಾಗಿತ್ತು. ಆದರೆ ಶುದ್ಧ ಉದ್ದೇಶಗಳನ್ನು ಮತ್ತು ಪಾರದರ್ಶಕತೆಯೊಂದಿಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬಹುದು ಎಂದು ಶ್ರೀ ಮೋದಿಯವರು ಎತ್ತಿ ತೋರಿಸಿದರು. ಮಹಿಳಾ ಸಬಲೀಕರಣದಲ್ಲಿ ಸರ್ಕಾರದ ವಿವಿಧ ಉಪಕ್ರಮಗಳನ್ನು ಎತ್ತಿ ತೋರಿಸಿದ ಪ್ರಧಾನಿ, ಮಾತೃ ವಂದನಾ ಯೋಜನೆಯ ಮೂಲಕ ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರು ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ನಗದು ಪ್ರೋತ್ಸಾಹಧನವನ್ನ ಪಡೆದಿದ್ದಾರೆ ಎಂದು ಹೇಳಿದರು. ತಾಯಂದಿರ ಮರಣ ಪ್ರಮಾಣವನ್ನ ನಿಯಂತ್ರಿಸಲು ಸರ್ಕಾರ ವಿಶೇಷ ಗಮನ ಹರಿಸಿದೆ ಅಂತ ಹೇಳಿದರು. ನಗರಾಧ್ಯಕ್ಷರಾದ ಸವಿತಾ ಶ್ರೀನಾಥ್ ಮಾತನಾಡಿ, ನಾರಿ ಶಕ್ತಿ ವಂದನಾ ಅಧಿನಿಯಮ ಅಥವಾ ಮಹಿಳಾ ಮೀಸಲಾತಿ ಮಸೂದೆ ಸಾಮಾನ್ಯ ಕಾನೂನಲ್ಲ, ಬದಲಾಗಿ ನವ ಭಾರತದ ಹೊಸ ಪ್ರಜಾಪ್ರಭುತ್ವ ಬದ್ಧತೆಯನ್ನ ಘೋಷಣೆ. ಮೋದಿಜಿಯವರು ಇಷ್ಟೆಲ್ಲ ಎಲ್ಲಾರು ಕಾಂಗ್ರೆಸ್ ಅವರು ಏನ್ ಕೆಲಸ ಮಾಡಿದ್ರು ಅದಕ್ಕೆ ವಿರೋಧ ಅಂತ ಮಾಡ್ತಾರೆ. ಯಾಕಂದ್ರೆ ನಾವು ಅವ್ರಿಗೆ ಏನ್ ಕಪ್ಪಿಗೆ ಮೋದಿಯವರಲ್ಲಿ ಏನ್ ನೋಡ್ಬೇಕಂತ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡಿದ್ರೆ ಅದನ್ನ 33% ಮಾಡ್ತೀರಾ ವಿರೋಧ ಮಾಡೋದು. ಆಪರೇಷನ್ ಸಿದ್ಧರು ಮಾಡಿ ನಮ್ಮ ಮೇಲೆ ಸೈನಿಕರನ್ನ ಕೊಂದಾಕ್ತಾರ ಹೋಗೋ ಮೇಲೆ ಮಾಡೋದು, ಅದಕ್ಕೂ ವಿರೋಧ ಮಾಡೋದು. ನಾವು ಈ ಯುದ್ಧದಲ್ಲಿ ತಟಸ್ಥ ನೀತಿ ಚಲಿಸಿದ್ರು ಕೂಡ ಇದನ್ನ ಏನೋ ಸಂಧಾನ ಕರೆದ್ರೆ ಮೋದಿಯವ್ರನ್ನ ವಿಶ್ವಗುರು ಅಂತ ಹೇಳಿದ್ರೆ ಯಾಕೆ ನೀವು ಮೋದಿಯವ್ರ ಬಗ್ಗೆ ಮೋದಿಯವ್ರು ಹೇಳಿಲ್ಲ ಅಂತ ಅದಕ್ಕೂ ಇದು ಮಾಡೋದು. ಇವತ್ತು ಪಾಕಿಸ್ತಾನ ಅದನ್ನ ಸಂಧಾನ ಮಾಡಿ ವಿಫಲ ಆಗಿದ್ದಕ್ಕೆ ಎಲ್ಲಾ ದೇಶಗಳು ಅದ್ರ ಮೇಲೆ ಬೀಳ್ತಾರೆ. ಯಾಕೆ ಹೊರಟಿದ್ರೆ ಮೋದಿಯವರು ಪ್ರತಿಯೊಂದು ಜನಗಳ ಪರವಾಗಿ ಮಾಡಬೇಕು, ಜನಗಳಿಗೋಸ್ಕರ ಅಂತ ವ್ಯಕ್ತಿ. ಆ ಒಂದು ಇವತ್ತು 33% ಮಾಡಿರೋದು ನಮ್ಮೆಲ್ಲರ ಮಾತಾಡ್ರಿ ಒಂದ್ 5 ನಿಮಿಷ ಕಾರ್ಯಕ್ರಮ ಆಗುತ್ತದೆ. ಮೊದಲನೇದಾಗಿ ಇವತ್ತು ಏನು ನಾರಿ ವಂದನಾ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು ಮಾತಾಡ್ಬೇಕು ಮೋದಿಯವರು, ಪ್ರಪಂಚದಲ್ಲಿ ಎಲ್ಲಿ ಬಾಯಿ ಮಾತಲ್ಲಿ ಹೇಳ್ತಾ ಇದ್ರು, ಕಾರ್ಯರೂಪದಲ್ಲಾಗಿಲ್ಲ. ಅದು ನಾವು ಇವತ್ತು ಭಾರತ ದೇಶದಲ್ಲಿ 33% ಚುನಾಯಿತ ಪ್ರತಿನಿಧಿಗಳಾಗಿ ಅಂದ್ರೆ MP MLAಗಳು. ನಮ್ಗೆ ಗೊತ್ತಿಲ್ಲ, ಇಲ್ಲೊಂದು 50-60 ಜನ ಇರ್ಬೋದು ಇಲ್ಲಿ ಹೆಣ್ಮಕ್ಳು. ನಿಮಗೆ ನಾಳೆ ಯಾರಿಗೆ MLA ಸೀಟ್ ಸಿಗುತ್ತೆ, ಜಿಲ್ಲಾ ಪಂಚಾಯತಿ ಸಿಗುತ್ತೆ, ಮತ್ತೆ MP ಸೀಟ್ ಸಿಗುತ್ತೆ ಗೊತ್ತಿಲ್ಲ. ನನ್ ಪಾಂಡ್ಯನ್ ತುಂಬಾ ಒಳ್ಳೆ ಫ್ರೆಂಡ್, ನನ್ಗೆ ಗೊತ್ತಿಲ್ಲ ಪಾಂಡ್ಯನ್ ಮಿಸಸ್ ಅಂತ. ಸುಮಾರು 15 ವರ್ಷದಿಂದ ಪಾಂಡ್ಯನ್ ಇದು ಒಳ್ಳೆ ನಮ್ಗೆ KGF ಅಲ್ಲಿ ನಗರದ ಪ್ರದೇಶದಲ್ಲಿ ಒಳ್ಳೆ ಸಕ್ರಿಯ ಕಾರ್ಯಕರ್ತ. ನನಗೆ ಗೊತ್ತಿಲ್ಲ ಹೆಂಗೋ ಮುಂದೆ ಬರ್ತಾರೆ, ಯಾಕೆ ಮುಂದೆ ಬರಲ್ಲ. ಆಮೇಲೆ ಹಣ ಕೇಳಿದ್ರೆ ಗೊತ್ತಾಗಿತ್ತು, ನಮ್ಗೆ ಪರಿಚಯ ಆಗಿಲ್ಲ, ಕ್ಷಮೆ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯರು ಪ್ರಧಾನದ ಎಷ್ಟು ಸ್ವಚ್ಛವಾಗಿ ಇಟ್ಟುಕೊಂಡಂತ ಪ್ರಮುಖರಾದಂತಹ ರಾಜಸಿಂಹರು ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ. ಇವತ್ತು ಬೆಳಗ್ಗೆ 8:15ಗೆ ನಾನು ನಮ್ಮ ಯೂನಿಫಾರ್ಮ್ ನಿನ್ನೆ ರಾತ್ರಿ ಪ್ರಮುಖರಿಗೆ ನಮ್ಮ ಮಮತಮ್ಮನ್ಗೆ ಅರುಣಮ್ಮನ್ಗೆ ಹೇಳಿದೆ. ಸುಮ್ಮಮ್ಮನ್ ರಾತ್ರಿ ಮಾತಾಡೋದ್ರಲ್ಲಿ ಗೊತ್ತಿಲ್ಲ, ಯಾರು ಹೇಳಿದೆ, ಸವಿತಮ್ಮನ ಬೆಳಗ್ಗೆ ಮಾತಾಡಿದ್ದು. ದಯವಿಟ್ಟು ಮಾತಾಡ್ರಪ್ಪ, ನಮಗೆಲ್ಲ ಅಲ್ಲಿಂದ ಮಾತಾಡೋದು ನೀವು ಕೇಳಿಸ್ತದೆ. ಕಾರ್ಯಕ್ರಮ ತುಂಬಾ ಒಳ್ಳೆಯ ಕಾರ್ಯಕ್ರಮ. ಬೆಳಗ್ಗೆ 8:15ಗೆ ನಾನು ನಮ್ಮ ಮಾದೂರು ನಗರ ಘಟಕದ ಅಧ್ಯಕ್ಷ ಕೃಷ್ಣಪ್ಪನವ್ರಿಗೆ ಫೋನ್ ಹಾಕ್ತೇನೆ, ಮೇಡಮ್ ಏನೋ ಫ್ರೀ ಇದ್ರೆ ಕಳಿಸ್ಕೊಡ್ರಿ ಇವತ್ತು ಅಂತ. ಅಯ್ಯಪ್ಪ ನಮ್ಮ ಕೃಷ್ಣಪ್ಪ ಹೇಳಿದ್ರು, ಮೋಸ್ಟ್ಲಿ ಕಷ್ಟ ಆಗುತ್ತೆ, ಲೇಟ್ ಎಲ್ಲ ಹೋಗೋರು ಕರ್ಗದಲ್ಲಿದ್ರು ಅಂತ. ಆದ್ರೆ ಕೂಡ ಆಮೇಲೆ ನಮ್ ಅರುಣಕ್ಕೆ ಹೇಳಿದ್ರು ಬರ್ತಾರೆ ಈಗ ಎದ್ದಿದ್ರು ಅಂತ. ಯಾರು ಬರ್ತಾರೆ, ನಾನು ಎಷ್ಟು ಜನ ಫೋನ್ ಹಾಕಿದಾಗ ನಾನ್ ಬರೋದೇ ಕಷ್ಟ ಅಂತ ಹೇಳ್ತಾ ಇದ್ರು. ಅಂತ ರಾತ್ರಿ 2 ಗಂಟೆವರೆಗೂ ಕರ್ಗದ್ದು ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತ ಕಾರ್ಯಕ್ರಮ ಮಾಡ್ಕೊಂಡ್ಬಂದು ಎದ್ದು ಬಿದ್ದು ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರೆ ಇದುವರೆಗೂ ನಮ್ಗೆ ಅವ್ರು ಬರಲ್ಲ ಅಂತ ಹೇಳಿಲ್ಲ, ತುಂಬಾ ಉತ್ಸಾಹದಿಂದ ಬರ್ತಾರೆ. ಆ ತರ ಮನಸ್ಥಿತಿ ಎಲ್ಲರಿಗೂ ಇರಬೇಕು.
ರಾಜರ ಮಂಜಾತವರು ನಮ್ಮ ಕಾರ್ಯಕ್ರಮ ಎಲ್ಲದಕ್ಕೂ ಕಳೆ ಕಟ್ಟಿದ್ದಾರೆ, ಶಕ್ತಿ ತುಂಬಿದ್ದಾರೆ. ಆ ರೀತಿ ನಮ್ಗೆ ಇರ್ಬೇಕು. ನಮ್ ಕೆಲವರು ಫೋನ್ ಮಾಡ್ತಾ ಇದ್ದಾಗ ಅದೇ ನಾನು ಸುಮಾರು ಹೇಳ್ತಾ ಇದ್ದೆ, ನಾನು ಮೊದಲೇ ಹೇಳ್ಬಿಡ್ತೀನಿ, ನನ್ನ ಜವಾಬ್ದಾರಿ ಇದ್ರ ಮೇಲೆ ನಾನು ಯಾರಿಗೂ ಫೋನ್ ಮಾಡಲ್ಲ. ಕಾರ್ಯಕ್ರಮಗಳಿಗೆ ಕರೆಕ್ಟ್ ಆಗಿ ಸ್ಪಂದನೆ ಮಾಡೋರಿಗೆ ನಾನು ಫೋನ್ ಮಾಡೋದು. ದೊಡ್ಡ ದೊಡ್ಡ ಜವಾಬ್ದಾರಿ ಹೇಳ್ತಾರೆ, ಬರೋದೇ ಇಲ್ಲ, ರೆಸ್ಪಾನ್ಸೇ ಮಾಡಲ್ಲ. ನಾನು ಎಷ್ಟೊಂದು ಕಾರ್ಯಕ್ರಮ ಯುವ ಮೋರ್ಚಾ ಉಪಾಧ್ಯಕ್ಷನಾದಾಗಿನ ಅದನ್ನೇ ಅಳವಡಿಸ್ಕೊಂಡಿರೋದು. ರಾಜ್ಯದವ್ರು ಏನೇ ಹೇಳ್ಬೋದು, ಜವಾಬ್ದಾರಿಯನ್ನು ಹೇಳ್ತೀನಿ, ಆದ್ರೆ ಕಾರ್ಯಕ್ರಮಗಳಿಗೆ ಶಕ್ತಿ ತುಂಬುವವರಿಗೆ ಪ್ರಥಮವಾಗಿ ನಾನು ಕಾಲ್ ಮಾಡ್ತೀನಿ. ಸುಮಾರು ಫೋನ್ ಮಾಡಿದ್ರು, ಅರಣ್ಯ ಹೇಳಿದ್ರು 10 ಜನ ಕರ್ಕೊಂಬರ್ತೀನಿ ಅಂದ್ರೆ, ಇಲ್ಲ ಒಂದು ಸ್ವಲ್ಪ ಜಾಸ್ತಿ ಜನ ಕರ್ಕೊಂಬರ್ತೀನಿ, ಇಲ್ಲ ನಾನು ಎಷ್ಟು ಹೇಳಿದ್ರೆ ಅಷ್ಟು ಹಂಗಿರ್ಬೇಕು. ನನಗೆ ಖುಷಿ ಆಯ್ತು. KGF ಕಮಲ್ ಕರ್ಕೊಂಬರ್ತಿದ್ರು, ನನ್ನ ಮಹೇಶ್. ಯಾಕಂದ್ರೆ ನಿಮ್ಗೆ ಇಷ್ಟು ಜನಕ್ಕೆ ಅರ್ಥನೇ ಆಗಿಲ್ಲ ಮೋದಿ ಅವ್ರು ಮಾತಾಡಿದ್ದು, ಬೈಕೊಂಬೇಡ್ರಿ. ಇವತ್ತು ಪ್ರಪಂಚದಲ್ಲಿ ಹೈಯೆಸ್ಟ್ ಏರ್ಪ್ಲೇನ್ ಓಡಿಸ್ತಾರಲ್ಲ, ಅದು ಭಾರತ ದೇಶದಲ್ಲಿ ಜಾಸ್ತಿ ಜನ ಇರೋದು ಹೆಣ್ಮಕ್ಳು. ಚಪ್ಪಣೆ ಹೊಡಿರೋದೇ ಕನ್ನಡ ಮಾತಾಡಲ್ಲ. ನಂಗೆ ಆಡು ಭಾಷೆ ಕನ್ನಡ ಭಾಷೆ ಏನ್ ಮಾಡೋದು, ಇಷ್ಟೇ ಕ್ಲೀನ್ ಮಾಡ್ಕೊಳ್ಳೋದು ಕನ್ನಡ. ನನ್ಗೆ ಬೇರೆ ಭಾಷೆ ಇಷ್ಟ ಆಗಲ್ಲ, ಕನ್ನಡ ಮಾತ್ರ ಇಷ್ಟೇ. ಪ್ರಪಂಚದಲ್ಲಿ ಏರೋಸ್ಪೇಸ್ ಇರ್ತಾರಲ್ಲ, ಇದು ಗಗನ ಸಚಿವ ಅಂತ ಹೈಯೆಸ್ಟ್ ಭಾರತ ದೇಶ ಅಂತ. ಚಪ್ಪಣೆ ಹೊಡಿಬೇಕಲ್ಲ ನೀವು. ಅಂತಂದ್ರೆ ನಮ್ಮ ನಾರಿ ಶಕ್ತಿ ಅಂತ ಮೋದಿ ಅವರು ಒಂದೊಂದು ಹೇಳ್ಕೊಂಡು ಬರ್ತಾ ಇದ್ರು ಹಿಂದಿಲಿ. ನಾನು ಮಹೇಶ್ ಹೇಳ್ತಾ ಇದ್ರು, ಅದು ಪಾಪ ಎಷ್ಟು ಜನಕ್ಕೆ ಅರ್ಥ ಆಯ್ತಿಲ್ಲ ಅಂತ. ಇವತ್ತು 33% ಮಾಡಿರೋದು ನಮ್ಗಲ್ಲ. ನಾವು ನಿಮ್ ಕಾರ್ಯಕ್ರಮ ಮಾಡಿ ನಾವು ನಿಮ್ಗೆ ಸ್ವೀಟ್ ಕೊಡ್ತಾ ಇದೀವಿ. ನಿಮ್ಗೆ ನಾಳೆ MLA ಆದ್ರೆ ನಿಮ್ಗೆ ನಾವು ಸರಿ ಕೊಡ್ಬೇಕು ಅಲ್ವಾ? ನಿಮ್ಗೆ ಗೊತ್ತಿಲ್ಲ ಸವಿತಕ್ಕನು 4 ಜನ ಮೊಮ್ಮಕ್ಕಳವ್ರೆ. ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ಬೆಂಗಳೂರು ಶಿಫ್ಟ್ ಆಗ್ತದೆ ಇನ್ನೊಂದು ವಾರ, 31 ಇರಲ್ಲ ಅವರು ಬೆಂಗಳೂರು. ಆದ್ರೆ ಕೂಡ ನಿಮ್ಗೆ ಎಷ್ಟು ಕೆಲಸ ಹೇಳಿ ನಾನು ಮಾಡ್ತೀನಿ ಅಂತಾರೆ. ನಾನು ಜವಾಬ್ದಾರಿ ಕೊಡಿಸಿ ರಾಜ್ಯದಲ್ಲಿ ಇಲ್ಲಾಗಲಿ ಕೆಲಸ ಮಾಡ್ತೀನಿ ಅಂತಾರೆ. ನನಗೆ ಉತ್ಸಾಹ ಇರೋದನ್ನ ಕಂಡ್ರೆ, ಬಟ್ ಬೇರೆಯವ್ರಿಗೇನೋ ಪರ್ಸನಲ್ ಪ್ರಾಬ್ಲಮ್ಸ್, ಇನ್ನೊಂದು ಗಂಡ ಮಕ್ಕಳು ಇರ್ಬೋದು, ಆದ್ರೆ ಅವ್ರು ಅಷ್ಟು ಬಿಸ್ನೆಸ್ ಮಾಡಿ ಫಸ್ಟ್ ಬರ್ತಾರೆ. ಬಿಜೆಪಿ ಅನ್ನೋದೇ ಹಾಗೆ, ತುಂಬಾ ಸಕ್ರಿಯ ಆಗಿದ್ರೆ ಆ ಕಡೆಗೆ ನಿಮ್ಗೆ ಯಾರು ಇನ್ಫ್ಲೂಯೆನ್ಸ್ ಬೇಕಾಗಿಲ್ಲ. ನನ್ನಂತ ಒಬ್ಬ ಅಧ್ಯಕ್ಷರು, ಈ ತರ ಸಾಪ್ರಾಪರಿಗಳು ಅಥವಾ ಮಹೇಶ್ ಅಂತವ್ರು ನೋಡ್ತಾ ಇರ್ತಾರೆ, ಅಥವಾ ನಮ್ಮ ನಗರಾಧ್ಯಕ್ಷರು ಬಾಬು ಅಂತವ್ರು, ಬಾಬುಗೂ ಅಷ್ಟೇ. ಯಾರೋ ಕೆಲಸ ಮಾಡೋದ್ರೆ ಎಲ್ಲರಿಗೂ ನಮ್ಮ ಬಿಜೆಪಿ ಆ ಪ್ಲೇಟ್ ಬಂದ್ಬಿಡ್ತದೆ. ಬಿಜೆಪಿ ಕೆಲಸ ಮಾಡ್ತಾ ಇದ್ರೆ ಯಾರೋ ಹೊಸಬ್ರು ಬಂದು ಸೇರ್ಕೊಂಡ್ರೆ ಗೊತ್ತಾಗಲ್ಲ ನಿಮ್ಗೆ ಬಿಜೆಪಿ ಏನ್ ಕೆಲಸ ಮಾಡ್ಬೇಕಂತ. ತುಂಬಾ ವರ್ಷ ಆಗಿರ್ಬೋದು. ಕರೆಕ್ಟ್ ಅಲ್ಲ ಮೈಕ್? ಕರೆಕ್ಟ್ನೆ. ನಾವ್ ಯಾರು ಫಸ್ಟ್ ಮನ್ಸಲ್ಲ, ನಮ್ಗೆ ಯಾರು ಜನ ಸೇರ್ತಾರೆ, ಯಾರು ರೆಸ್ಪಾನ್ಸ್ ಮಾಡ್ತಾರೆ ಅವ್ರಿಗೆ ಹೋಗ್ತದೆ ನಮ್ಮ ಮೈಂಡ್. ಕರೆಕ್ಟಾ? ನನ್ ಮೈಂಡ್ ಹಂಗೆ, ಯಾರು ನನ್ನ ಮಾತಿಗೆ ರೆಸ್ಪಾನ್ಸ್ ಮಾಡ್ತಾರೆ ಮತ್ತೆ ಅವ್ರನ್ನೇ ನಾವು ಜಾಸ್ತಿ ಬೀಟ್ ಆಗ್ತೀವಿ. ಈ ಕಾರ್ಯಕ್ರಮ ತುಂಬಾ ಯಶಸ್ವಿ ಮಾಡಿದ್ರಿ. ನಿಮ್ಮ ನಾರಿ ಶಕ್ತಿಗೆ ಇವತ್ತು ಇಡೀ ದೇಶದಲ್ಲಿ ಒಂದು ಒಳ್ಳೆ ಶಕ್ತಿ ಬಂದಿದೆ. ನಾಳೆ ನಮ್ಮ ಇನ್ನೊಂದು ಡಿಲಿಮಿಟೇಷನ್ ಅಲ್ಲಿ ಕೋಲಾರ ಕೂಡ 6 ಕ್ಷೇತ್ರದಿಂದ 8 ಕ್ಷೇತ್ರ ಆಗ್ತದೆ. ಇಲ್ಲಿ ಒಬ್ಬ ಹಾಸ್ಪಿಟಲ್ ಅಂದ್ರೆ ಸೀರಿಯಸ್ ಆಗಿ ಹೇಳ್ತಿರೋದು. ನಾನೇನ್ ಸುಳ್ಳು ಹೇಳಕ್ ಬರಲ್ಲ. ನಾನು ಸುಳ್ಳು ಏನಪ್ಪ ಮಹೇಶ್ ಏನ್ ಮಾತಾಡೋದು ಅಲ್ಲ, ನಾನೇನ್ ಮಾತಾಡೋದು. ನಮ್ಮ ಮಮತಾಮಗೆ MP ಸೀಟ್ ಸಿಗ್ಬೋದು, ಇಲ್ಲ ನಮ್ಮ ಅರಣ್ಯಕ್ಕೆ ಸಿಕ್ಕೋಬಹುದು. ಇಲ್ಲ ಸತ್ಯ ಏನು, ಬಿಜೆಪಿ ಅವ್ರಿಗೆ ನೀವು ಕೆಲಸ ಮಾಡ್ರಿ ಅಷ್ಟೇ, ಆಸೆ ಆಗ್ತಾ ಇಲ್ಲ. ಅಲ್ಲಮ್ಮ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಮಾತಾಡಿದ್ರೆ ಪರ್ಸನಲ್ ಮಾತಾಡೋದು, ನೆಗೆಟಿವ್ ಮಾತಾಡಿದ್ರೆ ಒಳ್ಳೆ ಮಾತಾಡಿದ್ರೆ ವ್ಯಕ್ತಿ ಹೇಳು, ನೆಗೆಟಿವ್ ಮಾತಾಡೋದು. ನಾನು ನಿಮ್ಗೆ ಹೇಳಿದ್ದು MP ಸೀಟ್ ಸಿಗ್ತದೆ ಅಂತ ಖುಷಿ ಪಡ್ಬೇಕು ನೀವು. ಅಲ್ಲಮ್ಮ ಇವಾಗ ನಿಮ್ಗೆ ಗೊತ್ತಾ? ಇರಮ್ಮ ಇರಪ್ಪ ದಾವಣಗೆರೆಯಲ್ಲಿ ಇರೋದು ಮಂಜುನಾಥ್ ದಾಸ್ ಶ್ರೀನಿವಾಸ ದಾಸ್ ಕರಿಯಪ್ಪ. ಕೇಳಿಸ್ಕೊಂಡ್ರಿ, ಮಾತಾಡ್ಬೇಡ್ರಿ. ಸಾಮಾನ್ಯ ಕಾರ್ಯಕರ್ತನ ST ಸಮುದಾಯಕ್ಕೆ ಸೇರಿದಿರುವಂತ ಸಾಮಾನ್ಯ ಕಾರ್ಯಕರ್ತನು. ನೀವೆಲ್ಲ ಕೇಳಿಸ್ಕೊಬೇಕು. ಯಾಕೆ ಕೇಳಿಸ್ಕೊಳ್ತೀರಿ ಅಂದ್ರೆ, ಬಿಜೆಪಿಯಲ್ಲಿ ಮಾತ್ರ ಇಂಥ ವ್ಯಕ್ತಿಗಳನ್ನ ರೇಖಾ ಗುಪ್ತಾ ಯಾರನ್ನ ಸೇಮ್ ಆಗ್ತೀವಿ ಅನ್ಕೊಂಡಿದ್ರ ದಿಲ್ಲಿಗೆ? ರಾಷ್ಟ್ರಕ್ಕೆ ರಾಜಧಾನಿ ಅವರು, ರಾಷ್ಟ್ರಕ್ಕೆ ರಾಜಧಾನಿ ಅಂದ್ರೆ PM ಬಿಟ್ರೆ ಅವರೇ ಮೊದಲ ಆಗ್ತಿರೋದು. ಯಾರ ಕನ್ಸ್ಕೊಂಡಿದ್ರ? ನಾಳೆ ದಿವಸ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ರೆ ರಾಜ್ಯದಾಗ ಹೇಳ್ತಾರೆ, ರೀ ದುಡ್ಡಿಂದ ಬಿಟ್ಟು ಪ್ರಾಮಾಣಿಕ ಪಾರ್ಟಿ ಕಾರ್ಯಕರ್ತರದು ಒಂದು ಹೆಸರು ಕೊಡ್ರಿ ಶಕ್ತಿ ಅಂತಾರೆ. ನಾನು ಕೊಡ್ಬೇಕ ಹೆಸರು? ಮಹೇಶ್, ನಾವು ಗೋರ್ಮೆಂಟ್ ಕುತ್ಕೊಂತೀವಿ, ಯಾರು ಸಕ್ರಿಯವಾಗಿರೋದು ಜಿಲ್ಲೆಯಲ್ಲಿ ಮಹಿಳೆಯರಲ್ಲಿ ಕೊಡ್ರಿ 33% ಇದ್ದಾರೆ. 2 MLA ಆಗಲೇಬೇಕು ನಿಮ್ ಕೋಲಾರದಲ್ಲಿ. ಯಾರ MLA ಆಗೋವಂತ ಹೆಸರು ಕೊಡ್ರಿ ಅಂತ ನೋಡ್ತಾರೆ. ಒಂದು 10 ಜನ 15 ಜನ ಗೋರ್ಮೆಂಟ್ ಕುತ್ಕೊಂತೀವಿ. ಕುತ್ಕೊಂಡಾಗ ನಾವು ವಾಸು ಅವರು, ನಮ್ಮ ಮಹೇಶ್ ಅವರು, ಜಿಲ್ಲಾ ಮಾಜಿ MP ಮಂಜಾಪುರ ಎಲ್ಲ ಕುತ್ಕೊಂತಾರೆ. ಕುತ್ಕೊಂಡಾಗ ನಮ್ ಕಣ್ಣಿಗೆ ಬರ್ತದೆ, ಮೈಂಡ್ ಬರ್ತದೆ, ಯಾಕೆ ಕೆಲಸ ಮಾಡ್ತಾ ಕೋಲಾರದಲ್ಲಿ. ಸುಜಾತಕ್ಕೆ ಅವಕಾಶ ಸಿಕ್ಬಿಟ್ರೆ MLA ಬೇರೆ ಇನ್ನೊಂದು ಆಗ್ತದೆ. ಅಲ್ಲ ಬೈಕೊಂಬಿಡ, ನಾವು ರೆಡಿ ಅಲ್ಲ ಹಂಗೆ.
ಅದಕ್ಕೆ ಹಣೆ ಬರ ಕಾಂಗ್ರೆಸ್ ಜೆಡಿಎಸ್ ಒಂಥರ ಬಿಜೆಪಿ ಬದಿಕೊಂಡ್ರೆ ಬಿಜೆಪಿಯಲ್ಲಿ ಪ್ರಾಮಾಣಿಕವಾಗಿ ಸಕ್ರಿಯವಾಗಿ ಇರುವಂತ ಕಾರ್ಯಕರ್ತರಿಗೆ ಅವಕಾಶ ಹುಡುಗಬರ್ತದೆ. ಸುಮಕುಂದೂರು ಇನ್ನೇ ಹೆಸರು ಬಿಟ್ಟಿಲ್ಲ ಸುಮಕಾಂತ್ ಇನ್ನೇ ಹೆಸರು ಹೆಸರು ಬರ್ಬೋದು ಹೇಳಕ್ಕಾಗಲ್ಲ. ಮತ್ತೆ ನಮ್ಮ ಪಾಂಡೆ ಮಿಸಸ್ ಏನೋ ಬೇರೆ ಪಾಂಡೆ ಮಿಸಸ್ ಸಿಗ್ಬೋದು. ನಿಜಮ್ಮ ನನ್ ಭಾರತ ಮಂದಿ ಹೇಳ್ತಾರೆ, ತಪ್ಪು ತಿಳ್ಕೊಂಡ್ರಿ. ನಾವು ಕೊಡ್ತೀವಿ ಹೆಸರು. ಇವಾಗ 6 ಕ್ಷೇತ್ರ ಇದೆ, 3 ಕ್ಷೇತ್ರ ಎಕ್ಸ್ಟ್ರಾ ಆಗುತ್ತೆ. MLA ಸೀಟು MP 2 ಆಗುತ್ತೆ. ಬೈಚಾನ್ಸ್ ನಾನು MP ಬಂದ್ರೆ MP ಕೇಳ್ತೀನಿ. ನಾನೇನ್ ತಪ್ಪು ಮಾಡಿದ್ದೀನಿ? ಪಕ್ಷ ಕೆಲಸ ಮಾಡ್ತಾ ಇಲ್ಲ. 2 ಆದ್ರೆ ನಾನು MP ಕೇಳ್ತೀನಿ. 1 ಕ್ಷೇತ್ರ ಎಕ್ಸ್ಟ್ರಾ ನಾನು MLA ಕೇಳ್ತೀನಿ. ಇವಾಗ ನಾನು 2018 ಕ್ಯಾಂಡಿಡೇಟ್ ಆಗ್ತಾರಲ್ಲ, ಇವಾಗ ನಾನು ಆಸೆ ಬಿಟ್ಟಿಲ್ಲ ಅದನ್ನ. ಅಂದ್ರೆ ಬಿಜೆಪಿಯಲ್ಲಿ ಸಾಮಾನ್ಯ ಕಾರ್ಯಕರ್ತರನ್ನ ಗುರುಸ್ತಾರೆ. ಆಸೆನ ಇಟ್ಕೊಳ್ರಿ. ನೀವು ಇಲ್ಲೇ ಕುತ್ಕೊಂಡು ಇಲ್ಲೇ ಇರ್ಬೇಕಂತ ರೂಲ್ಸ್ ಇಲ್ಲ. ಈ ಪಕ್ಷದಲ್ಲಿ ಕೆಲಸ ಮಾಡಿದ್ರೆ ನಿಮ್ಗೊಂದು ಅವಕಾಶ ಬರ್ತದೆ. ಅರ್ಥ ಆಯ್ತಮ್ಮ? 33% ಉಂಟಿದಿಲ್ಲ ಮಹಿಳೆಯರಿಗೆ. ಇವಾಗ ನಿಮ್ಗೆ ಹೆಂಗ್ ಬೇಕಾದ್ರೆ ಅದೃಷ್ಟ ಬರ್ಬೋದು, ಅರಣಕ್ಕೆ ಆಸೆ ಬಿಡಬಾರ್ದು. ಹೇಳ್ತಾರದು ಎಲ್ಲರೂ ಸೇರಿಸಿರ್ತಾರದು. ಬಿಜೆಪಿಯಲ್ಲಿ ಮಾತ್ರ ಸಕ್ರಿಯ ಕಾರ್ಯಕರ್ತರಿಗೆ ಸಿಕ್ಕುವ ಅವಕಾಶ. ಜೆಡಿಎಸ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಏನಾಗ್ತದೆ? ಕ್ಯಾಶ್ ಇರಬೇಕು, ಏನಿರ್ಬೇಕು? ಕ್ಯಾಶ್ ಇರಬೇಕು, ಕಮಿಟ್ಮೆಂಟ್ ಇರಬೇಕು, ಇನ್ವಾಲ್ವ್ಮೆಂಟ್ ಇರಬೇಕು ಬಿಜೆಪಿ. ಅರ್ಥ ಆಯ್ತಾ? ಈ ತರದ ಮಾತನ್ನ ಬಿಜೆಪಿ ಅವಕಾಶ. ಅಂತ ಬಿಜೆಪಿ ಕಾರ್ಯಕರ್ತರು ನಾವಿಲ್ಲಿ ಸೇರಿದ್ರೆ ಆ ಕಾರಣಕ್ಕೆ ನಿಮ್ಮ ಆಸೆಗಳನ್ನ ಯಾವತ್ತು ಒಳಗಿಟ್ಕೊಂಡ್ರಿ, ಬಹಿರಂಗಗೊಳಿಸಿ ಕೆಲಸ ಮಾಡ್ತಾರಿ. ಪಕ್ಷ ಗುಡಿಸ್ತಾ ಇರ್ತದೆ. ಈಗ ಯಾರು ನಿಮ್ಮನ್ನ ಬಿಡಬೇಕಾಗಲ್ಲ. ನಿಮ್ಮ ಕಮಿಟ್ಮೆಂಟ್, ನಿಮ್ ಕೆಲಸ.